ಸಚಿನ್ ರಮೇಶ್ ತೆಂಡೂಲ್ಕರ್ ಈ ಹೆಸರು ಭಾರತದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ. ಭಾರತದಲ್ಲೇ ಅಲ್ಲ, ಬಹುಶಃ ಪ್ರಪಂಚದಲ್ಲೇ ಈ ಹೆಸರು ಬಹಳ ಜನಕ್ಕೆ ಚಿರಪರಿಚಿತ ಅಂತಲೇ ಹೇಳ್ಬೋದು. ಅದರಲ್ಲೂ ಭಾರತೀಯರ ಮಟ್ಟಿಗೆ ಸಚಿನ್ ರಮೇಶ್ ತೆಂಡೂಲ್ಕರ್ ಅನ್ನೋ ಈ ಹೆಸರು ಕ್ರಿಕೆಟ್‌ನ ದಂತಕತೆ, ಕ್ರಿಕೆಟ್‌ನ ದೇವರು, ಗಾಡ್ ಆಫ್ ಕ್ರಿಕೆಟ್ ಅಂತಾನೆ ಕರಿತೀವಿ. ಯಾಕೆ ಸುಮ್ಮನೆ ಗಾಡ್ ಆಫ್ ಕ್ರಿಕೆಟ್ ಆಗಲಿಲ್ಲ ಸಚಿನ್ ಅವರು? ಅದರ ಹಿಂದೆ ಸಾಕಷ್ಟು ಶ್ರಮ ಇತ್ತು. ಅವರ ವಿಷನ್ ತುಂಬಾನೇ ದೊಡ್ಡದಿತ್ತು. ಆ್ಯಕ್ಚುಲಿ ನಾನು ಅಂದರೆ 2011 ವರ್ಲ್ಡ್ ಕಪ್‌ನ ನಂತರ ಸಚಿನ್ ಅವರು ಒಂದು ಇಂಟರ್ವ್ಯೂನಲ್ಲಿ ಭಾಗವಹಿಸ್ತಾರೆ. ಆ ಇಂಟರ್ವ್ಯೂನಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ಈ ಸೆಂಚುರಿಗಳ ರೆಕಾರ್ಡನ್ನು ಯಾರು ಬ್ರೇಕ್ ಮಾಡ್ತಾರೆ ಅಂತ ಅಂದ್ಕೊಳ್ತೀರಾ ಅನ್ನೋ ಪ್ರಶ್ನೆಗೆ ಸಚಿನ್ ತೆಂಡೂಲ್ಕರ್ ಅವರು ಪಟ್ ಅಂತ ಉತ್ತರ ಹೇಳ್ತಾರೆ. ಬಹುಶಃ ಇಫ್ ವಿರಾಟ್ ಕೊಹ್ಲಿ ಬ್ರೇಕ್ಸ್ ಮೈ ರೆಕಾರ್ಡ್ ಐ ವಿಲ್ ಬಿ ಎ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ. ಬಹುಶಃ ಅದು ನಿಜ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಅತ್ಯಂತ ಸಮೀಪಕ್ಕೆ ಬಂದಿದ್ದಾರೆ. ಅಂದರೆ ನೋಡಿ, ನಾವು ಯಾವಾಗ ಅವರನ್ನು ಕ್ರಿಕೆಟ್‌ನ ದೇವರು ಅಂತ ಕರಿತೀವಿ, ಅವರು ವಿರಾಟ್ ಕೊಹ್ಲಿ ಅವರ ಈ ಒಂದು ಸಾಧನೆಯನ್ನು ಅವತ್ತೇ ಅಂದರೆ ಗಣನೆಗೆ ತಗೊಂಡಿದ್ರು. ಸೊ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳೋ ಅಂತೆ ವಿರಾಟ್ ಕೊಹ್ಲಿ ಅವರ ಇನಿಷಿಯಲ್ ಡೇಸ್‌ನಲ್ಲೇ ಸಚಿನ್ ತೆಂಡೂಲ್ಕರ್ ಅವರಿಗೆ ಅನಿಸಿತ್ತು ಅಂತ ಅನಿಸುತ್ತೆ. ಈ ನನ್ನ ರೆಕಾರ್ಡ್‌ನ ಸಮೀಪಕ್ಕೆ ಬರ್ತಾರೆ ಅಥವಾ ಆ ರೆಕಾರ್ಡನ್ನು ಮುರಿಯೋದಕ್ಕೆ ಆಗತ್ತೆ ಅಂದರೆ ಅದು ವಿರಾಟ್ ಕೊಹ್ಲಿ ಅವರೇ ಆಗಿರ್ತಾರೆ. ಅದು ಒಬ್ಬ ಭಾರತೀಯರೇ ಆಗಿರ್ತಾರೆ ಅಂತ ಅವರು ಖಡಾಖಂಡಿತವಾಗಿ ಹೇಳಿರ್ತಾರೆ ಆ ಒಂದು ಇಂಟರ್ವ್ಯೂನಲ್ಲಿ. ಬಹುಶಃ ನೀವು ಕೂಡ ಆ ಇಂಟರ್ವ್ಯೂವನ್ನು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆ ಇಂಟರ್ವ್ಯೂನಲ್ಲಿ ಸಾಕಷ್ಟು ಜನ ಅಂದರೆ ಓಲ್ಡ್ ಕ್ರಿಕೆಟರ್ಸ್ ಇನ್ ಫ್ರಂಟ್ ಆಫ್ ಸೌರವ್ ಗಂಗೂಲಿ, ಯುವರಾಜ್ ಸಿಂಗ್ ಎಲ್ಲರೂ ಕೂಡ ಇರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನು ಸಚಿನ್ ಅವರು ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಸಚಿನ್ ಅವರ ಒಂದು ಅದ್ಭುತ ಇನ್ನಿಂಗ್ಸನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಅದು ಯಾವುದು ಅಂತಂದರೆ ಬಹುಶಃ ಬಹಳಷ್ಟು ಭಾರತೀಯರು ಈ ಮ್ಯಾಚನ್ನು ಮರ್ತಿರ್ಲಿಕ್ಕಿಲ್ಲ. ಯಾಕಂದರೆ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರ ತಂದೆ ಒಂದು ವರ್ಲ್ಡ್ ಕಪ್‌ನ 99 ವರ್ಲ್ಡ್ ಕಪ್‌ನಲ್ಲಿ ತೀರ್ಕೊಳ್ತಾರೆ. ಆಗ ಸಚಿನ್ ಅವರು ವಾಪಸ್ ಬರ್ತಾರೆ. ವಾಪಸ್ ಬಂದು ತಂದೆಯ ಅಂತ್ಯಕ್ರಿಯೆಯನ್ನು ಮುಗಿಸಿ ಮತ್ತೆ ದೇಶಕ್ಕೋಸ್ಕರ ಆಡೋದಕ್ಕೆ ಇಮ್ಮಿಡಿಯೇಟ್ಲಿ ಆ ಒಂದು ಪಂದ್ಯವನ್ನು ಆಡೋದಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಆ ಪಂದ್ಯವನ್ನು ಆಡೋದಕ್ಕೆ ಬಂದಂಥ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು ಮಾಡಿದಂಥ ಒಂದು ಸಾಧನೆ ಇದೆಯಲ್ಲ, ಕೇವಲ 101 ಬಾಲ್ಗಳಲ್ಲಿ 140 ರನ್ಗಳನ್ನು ಬಾರಿಸಿ ಸಚಿನ್ ತೆಂಡೂಲ್ಕರ್ ಅವರು ಆಕಾಶದೆಡೆ ಬ್ಯಾಟನ್ನು ಬೀಸ್ತಾರೆ. ತಮ್ಮ ಒಂದು ದೃಷ್ಟಿಯನ್ನು ಆಕಾಶದೆಡೆ ನೆಡ್ತಾರೆ. ಅದನ್ನು ಬಹುಶಃ ಭಾರತೀಯರು ಯಾರೂ ಮರ್ತಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು ಕ್ರಿಕೆಟ್‌ನ ದಂತಕತೆ, ಕ್ರಿಕೆಟ್‌ನ ದೇವರು ಅಂತ ಅನ್ನಿಸ್ಕೊಳ್ತಾರೆ. ಈ ರೀತಿಯ ಬಹಳಷ್ಟು ಸಾಧನೆ ಅಂದರೆ ದೇಶಕ್ಕಾಗಿ, ದೇಶದ ಗೆಲುವಿಗಾಗಿ ಅಲ್ಲಿ ಅವರು ಒಂದು ಸಾಧನೆಯನ್ನು ಮಾಡ್ತಾರೆ. ಅದೇ ರೀತಿ ಒಂದು ಇನ್ಸಿಡೆಂಟ್ ಏನಂದರೆ, ಸೊ ಆ್ಯಕ್ಚುಲಿ ಇದೇ ರೀತಿ ವಿರಾಟ್ ಕೊಹ್ಲಿ ಅವರು ಒಂದು ಮ್ಯಾಚ್‌ನಲ್ಲಿ ಸೊ ಆಸ್ಟ್ರೇಲಿಯಾದ ವಿರುದ್ಧ ನಮಗೆ ಅಂದರೆ 320 ರನ್ಗಳನ್ನು ಗಳಿಸಬೇಕಾಗಿರುತ್ತೆ ಕೇವಲ 40 ಓವರ್‌ಗಳಲ್ಲಿ. ಆಗ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ, ಅಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಸೊ ನಾನಿದನ್ನು ಗೆಲ್ಲಕ್ಕಾಗದೇ ಇರೋವಂಥ ಒಂದು ಸ್ಕೋರ್ ಅಂತ ನೋಡೋದಿಲ್ಲ. ನಾನು ಬ್ಯಾಕ್ ಟು ಬ್ಯಾಕ್ ಐ ಆಮ್ ಗೋಯಿಂಗ್ ಟು ಪ್ಲೇ 2 2020 ಮ್ಯಾಚಸ್. ಸೊ ಇಫ್ ಐ ಪ್ಲೇ ಬ್ಯಾಕ್ ಟು ಬ್ಯಾಕ್ 2 2020 ಮ್ಯಾಚಸ್ ದೆನ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ವಿನ್ ದಿಸ್ ಮ್ಯಾಚ್ ಅಂತ ಪಣ ತೊಡ್ತಾರೆ. ಅದನ್ನು ಮಾಡಿ ತೋರಿಸ್ತಾರೆ ವಿರಾಟ್ ಕೊಹ್ಲಿ ಅವರು. ಸೊ ಅದಕ್ಕೆ ಇವರಿಬ್ಬರು ಕ್ರಿಕೆಟ್ನಲ್ಲಿ ಈ ರೀತಿಯ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಕ್ರಿಕೆಟ್‌ನ ದಂತಕತೆ, ಕ್ರಿಕೆಟ್‌ನ ದೇವರು ಸಚಿನ್ ತೆಂಡೂಲ್ಕರ್ ಅವರಿದ್ದರೆ, ಮತ್ತೊಂದು ಕಡೆ ಅದೇ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಅವರ ದಾರಿಯಲ್ಲೇ ಸಾಗ್ತಾ ಇದ್ದಾರೆ. ನಿಜಕ್ಕೂ ಭಾರತೀಯರಾಗಿ ನಮಗೆ ಹೆಮ್ಮೆ ಅನಿಸುತ್ತೆ. ಈ ರೀತಿ ಅಂದರೆ ಅವರ ತಂದೆ ಏನು ಇದಾಗಿರ್ತಾರೆ, ಸೊ ಆ ಪಂದ್ಯದಲ್ಲಿ ರಾಹುಲ್ ದ್ರಾವಿಡ್ ಅವರು ಕೂಡ 104 ರನ್ಗಳನ್ನು ಬಾರಿಸಿರ್ತಾರೆ. ಸಚಿನ್ ತೆಂಡೂಲ್ಕರ್ ಮತ್ತು ದ್ರಾವಿಡ್ ಇಬ್ಬರು ಸೇರಿ 237 ರನ್ಗಳನ್ನು ಗಳಿಸಿರ್ತಾರೆ.